ಅಮ್ಗುಡುಮ್ಗು ಅಮಾಲ್ ಡುಮಾಲ್ ಡಿಂಡಕ್ ಡಿಂಡಕ್ ಪ್ರತಿಯೊಬ್ಬರು ಕೇಳ್ಕೊಳೋದಿಷ್ಟೇ. ಕೊತ್ಲವಾಡಿ ಮೂವಿಗೆ ಚಿತ್ರಮಂದಿರಕ್ಕೆ ಬಂದು ನೋಡಿ. ಪೃಥ್ವಿ ಬ್ರೋ ಬೇರೆ ಲೆವೆಲ್ ಆಕ್ಟಿಂಗ್ ಮಾಡೋರೆ. ನಾನು ಇನ್ನೂ ವೆಯ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಮೂವಿಗೆ ಆಕ್ಷನ್ ಬರಲಿ, ಕಾಮಿಡಿ ಇರಲಿ ಅಂತ. ಬೇರೆ ಲೆವೆಲ್ ಆಗಿದೆ. ನಮ್ಮ ಪುಷ್ಪಾ ಮೇಡಮ್ ಪ್ರೊಡಕ್ಷನಲ್ಲಿ ಬಂದಿರೋ ಮೂವಿ. ಇನ್ನೂ ತುಂಬ ಬಡವ್ರ ಮಕ್ಕಳಿಗೆ ಸಪೋರ್ಟಿವ್ ಆಗಿರಲಿ ಪುಷ್ಪಾ ಮೇಡಮ್ ಅಂತ ಕೇಳ್ಕೊತೀನಿ. ಇದೇ ಥರ ಒಳ್ಳೆ ಫಿಲಮ್ ಬರಲಿ. ಹೇಳಿ ಬ್ರೋ. ನಂದೇನಿಲ್ಲ, ಏನು ಫಿಲಮ್ ಅದು ಸೂಪರ್ ಆಗಿದೆ. ಈ MLA ಏನೋ ರಾಜಕಾರಣಿಗಳಿಗೆ ಹೇಳ್ ಮಾಡಿಸಿದ ಮೂವಿ, ಬಡವ್ರನ್ನ ಹೆಂಗ್ ತುಳಿತಾರೆ ಅನ್ನೋ ತೋರ್ಸೋ ಮೂವಿ ಇದು. ಎಲ್ಲರೂ ಬಂದು ನಮ್ಮ ಜನರು ನೋಡ್ಬೇಕು ಈ ಮೂವಿನ. ಒಳ್ಳೆ ಮೆಸೇಜ್ ಇದೆ, ಬನ್ನಿ. ನಾನು ಮಾತಾಡಿದ್ದೀನಿ. ನಾನು ಹೇಳೋದು ಒಂದೇ, ಯಾರು ಬಂದು ಥಿಯೇಟರ್ಗೆ ಮೂವಿ ನೋಡಿ. ಹೀರೋ ಆಕ್ಷನ್ ಅಂತೂ ಸಖತ್ತಾಗಿದೆ, ಡೈರೆಕ್ಷನ್ ಸೂಪರ್ ಆಗಿದೆ. ದಯವಿಟ್ಟು ನಮ್ಮ ಕನ್ನಡ ಮೂವಿನ ಬೆಳೆಸಿ ಉಳಿಸಿ. 500,000ಕ್ಕೆ ಓಟ್ನ ಮಾರ್ಕೊಂಬೇಡ್ರಿ. ತುಂಬ ಚೆನ್ನಾಗಿದೆ, ಅದೇ ಹೇಳಬೇಕಷ್ಟೇ. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ನೀಟಾಗಿದೆ ಫಿಲಮ್ಮು, ಖಂಡಿತ. ಆ್ಯಕ್ಟಿಂಗು, ಬ್ಯಾಕ್ಗ್ರೌಂಡ್ ಸ್ಕೋರು, ಮ್ಯೂಸಿಕ್ಕು, ಹಾಡುಗಳಂತೂ ಸಖತ್ತಾಗಿದೆ. ಆ್ಯಕ್ಟಿಂಗ್ ದೋಷ್ ಪಾಂಡೆ ಆಮೇಲೆ ಹೀರೋ ಇಬ್ಬರು ತುಂಬ ಚೆನ್ನಾಗಿದೆ. ಏನೋ ಕನ್ನಡಕ್ಕೆ ಒಂದು ಒಳ್ಳೆ ಬ್ರೇಕ್ ಅಂತ ಹೇಳ್ಬೋದು. ಸಿನಿಮಾ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ಸಿನಿಮಾ ಬಂದಿರಲಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಕೊತ್ತಲ್ವಾಡಿ ಮೂವಿ. ಎಲ್ಲರೂ ಫ್ಯಾಮಿಲಿ ಕರ್ಕೊಂಡು ಬಂದೇ ಮೂವಿ ನೋಡಿ ಥಿಯೇಟ್ರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೇಡಮ್ ಸಿನಿಮಾ. ಒಂಥರ ಕಾಂಬಿನೇಷನ್ ಎಲ್ಲ, ಡೈರೆಕ್ಷನ್ನು, ಕ್ಯಾಮ್ರಾ ವರ್ಕು ಮತ್ತು ಆ್ಯಕ್ಟಿಂಗು ಎಲ್ಲರೂ ತುಂಬ ಸೂಪರಾಗಿ ಮಾಡಿದ್ದಾರೆ. ಒಳ್ಳೆ ಕತೆ, ಒಳ್ಳೆ ಮೆಸೇಜ್ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಸೂಪರ್ ತುಂಬ. ಹಾಡು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹೈಲೈಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲ ಬಂದು ನೋಡಬೇಕು. ನಿಮ್ಮ ಮಗ ಮಾಡಿರೋದು ಮ್ಯೂಸಿಕ್ ಎಷ್ಟು ಖುಷಿ ಇದೆ. ನನ್ನ ಮಗ ವಿಕಾಸ್ ವಸಿಷ್ಠ ಅವರ ಅಮ್ಮ ನಾನು. ನನ್ನ ಮಗನೇ ಅದಕ್ಕೆ ಮ್ಯೂಸಿಕ್ ಹಾಡು ಮಾಡಿರೋ ಅಂಥವನೇ. ಬಟ್ ಅದು ಹಾಡು ಚೆನ್ನಾಗಿದೆ. ಅಭಿನಂದನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿದೆ. ಇಬ್ಬರಿಗೂ ವಿಶ್ ಮಾಡ್ತೀನಿ ನಾನು, ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು. ಸಿನಿಮಾ ಚೆನ್ನಾಗಿ ಓಡಲಿ. ಮತ್ತು ಇವ್ರಿಗೆ ಯಶ್ ಅವ್ರ ತಾಯಿಗೆ ಕಂಗ್ರಾಟ್ಸ್. ಮತ್ತು ಅವರು ಇಂಡಸ್ಟ್ರಿಗಿನ್ನ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ರಿವ್ಯೂಸ್ ಕೇಳಿ ಬರ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ಸಬ್ಜೆಕ್ಟ್ಸ್ಗಳು ಇವಾಗ ಬರ್ತಾ ಇರಲಿಲ್ಲ. ಆ್ಯಂಡ್ ಇದೊಂದು ನೇಟಿವಿಟಿಗೆ ತಕ್ಕ ಸಬ್ಜೆಕ್ಟ್ ಬಂದಿದೆ. ಹೌದು. ಕೂಡ ಒಂದು ಪ್ಲಸ್ ಪಾಯಿಂಟ್. ಹೌದು, ನೀವು ಹೇಳ್ದಂಗೆ ಕತೆ, ಸಂಭಾಷಣೆ, ಅದ್ರ ತಕ್ಕ ಮ್ಯೂಸಿಕ್ಕೂ ನಾವು ಸ್ವಲ್ಪ ಎಥ್ನಿಕ್ ಸ್ಟೈಲ್, ವಿಲೇಜ್ ಸ್ಟೈಲಲ್ಲಿ ಮಾಡಿದ್ದೀವಿ. ಬಟ್ ಆ ಸಂಭಾಷಣೆ, ಡೈಲಾಗ್ಸು, ಮ್ಯೂಸಿಕ್ಕು, ಹಾಡುಗಳು ಎಲ್ಲದಕ್ಕೂ ಪಾಸಿಟಿವ್ ರಿವ್ಯೂ ಬರ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಟೆಕ್ನಿಷಿಯನ್ ಆಗಿ ಈ ಥರ ಫೀಲ್ಡ್ ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ಮೌತ್ ಟಾಕ್ ಆಗಿ ಎಲ್ಲರೂ ಬಂದು ನೋಡಬೇಕು ಅಂತ. ಆ್ಯಂಡ್ ಪೃಥ್ವಿ ಅಂಬರ್ ಸರ್ ಅವರ ಫಸ್ಟ್ ಟೈಮ್ ಒಂದು ರಗಡ್ ಲುಕ್ನಲ್ಲಿ ಅವ್ನು ಆ್ಯಕ್ಚುಲಿ ನೋಡ್ತಾ ಇರೋದು. ಇದಕ್ಕಿಂತ ಮುಂಚೆ ಒಂದು ಚಾಕ್ಲೇಟ್ ಬಾಯ್ ಹಾಕೋಳಿಗೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ಮುಂಚೆನೇ ಅವರು ಖಡಕ್ ಪರ್ಫಾರ್ಮರ್ ಅವರು. ಬಟ್ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಬಿಗ್ ಸ್ಕ್ರೀನ್ ಮೇಲೆ ಆ ಥರ ವರ್ಸಟೈಲಿಟಿ ಅವ್ರದ್ದು ವರ್ಸಟೈಲಾಗಿ ಕಾಣುತ್ತೆ ಅಂತ. ಜಸ್ಟ್ ಸ್ಮಾಲ್ ಸ್ಕ್ರೀನಲ್ಲಿ ಗೊತ್ತಿತ್ತು. ಆ್ಯಂಡ್ ರೊಮ್ಯಾಂಟಿಕ್ ಮೂವೀಸ್ ಎಲ್ಲ ಅವ್ರದ್ದು ನೋಡಿದ್ವಿ. ಬಟ್ ಡಾಮಿನೇಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅವರು. ಕಂಗ್ರಾಟ್ಸ್. ಹೌದು. ಆಮೇಲೆ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಗೆದ್ದಿದ್ದಾರೆ ಆ್ಯಕ್ಚುಲಿ. ಸೊ ಏನು ಹೇಳ್ತೀರಾ? ಇಲ್ಲ, ಅವರಿಂದಾನೇ ಎಲ್ಲ ನಾವಿವತ್ತು ನಮಗೆ ಅವಕಾಶ ಸಿಕ್ಕಿದೆ ಅಂದರೆ ಅಮ್ಮಯಿಂದಾನೆ. ಅವರು ಫಸ್ಟ್ ಟೈಮ್ ಹಾಡು ಕೇಳಕ್ಕೆ ಬಂದಾಗಲೂ ತುಂಬ ಸಪೋರ್ಟ್ ಮಾಡಿ ಅದನ್ನು ಕರೆಕ್ಷನ್ ಮಾಡಿ ಇವತ್ತದು ಇಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಅವ್ರಿಗೆ ಕ್ರೆಡಿಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಒಳ್ಳೆ ಹೆಸರು ಬರ್ತವ್ರಿಗೆ. ಅವರ ಒಳ್ಳೆ ಫಿಟ್ನೆಸ್ ಮತ್ತು ಆಕ್ಷನ್ ಮಾಡಿದ್ದಾರೆ. ಇನ್ನು ಕಾವ್ಯ ಶೈವ ಅವರು ಲಂಗಾದವಣೆ ಹಾಕೊಂಡು ಲಕ್ಷಣವಾಗಿ ಮಾಡಿದ್ದಾರೆ, ಸೂಪರ್ ಆಕ್ಷನ್. ಇನ್ನು ಗೋಪಾಲ್ ದೇಶಪಾಂಡೆ ಮಾತಾಡ್ತೇವೆ, ನನಗೂ ವಿಲನ್ ಖರಾಬ್ ಮಾಡಿದ್ದಾರೆ. ಅವ್ರು ಒಳ್ಳೆ ಫ್ಯೂಚರ್ ಇದೆ, ಯಾಕಂದ್ರೆ ಈ ಒಂದು ಸ್ಟೋರಿ ತಕ್ಕಂಗೆ ಅವ್ರು ಪಾತ್ರ ಮಾಡಿದ್ದಾರೆ. ಇನ್ನು ರಾಜೇಶ್ ನಟರಾಜ್ ಅವರು ಕೂಡ ಪೊಲೀಸ್ ಪಾತ್ರದಲ್ಲಿ ಒಳ್ಳೆ ಅಭಿನಯ ಮಾಡಿದ್ದಾರೆ. ಸರ್ ಕೊತ್ತಲ್ವಾಡಿ ಫಿಲ್ಮ ಒಳ್ಳೆ ಸಿನಿಮಾ, ಚೆನ್ನಾಗೆಲ್ಲ ಬಂದು ನೋಡ್ಬೋದು, ಚೆನ್ನಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಒಂದು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಒಂದು ಮಾತಾಡ್ಸಿರ್ಬೇಕು. ತುಂಬಾ ವ್ಯತ್ಯಾಸ ಆಕ್ಚುಲಿ ಇದೆ. ಅಂಡ್ ಇವಾಗ ರಿಲೀಸ್ ಆಗಿದೆ, ರಿವ್ಯೂಸ್ಗಳು ನೋಡ್ತಾ ಇದ್ದೀರಾ, ಎಲ್ಲ ರಿಯಾಕ್ಷನ್ಗಳು ಹೇಗೆ ಅನಿಸ್ತಾ ಇದೆ? ಖುಷಿ ಇದೆ ಮೇಡಮ್. ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಬಂದಿದೆ. ಎಷ್ಟು ಖುಷಿ ಇದೆ. ತುಂಬ ಚೆನ್ನಾಗಿದೆ. ಅಭಿನಂದನ್ ಸರ್ ವರ್ಕ್ ಎದ್ದು ಕಾಣುತ್ತೆ. ಅದಾದಮೇಲೆ ವಿಕಾಸ್ ಸರ್ ಸಾಂಗು ಇಷ್ಟಪಡ್ತಿದ್ದಾರೆ. ಒಂದು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಸಾಹಿತ್ಯ ಅಲ್ಲಲ್ಲಿ ಕೇಳ್ತಾ ಇದ್ದಾರೆ, ಚೆನ್ನಾಗಿ ಬಂದಿದೆ ಸಾಹಿತ್ಯ ಅಂತೇಳಿ. ಆ್ಯಂಡ್ ಇಂಟ್ರೊಡಕ್ಷನ್ ಸಾಂಗ್ ತುಂಬ ಇಷ್ಟಪಟ್ಟಿದ್ದಾರೆ. ಖುಷಿ ಆಗುತ್ತೆ. ಬಿಕಾಸ್ ಆ್ಯಕ್ಚುಲಿ ಇವಾಗ ನಾವು ಎಲ್ಲ ಕಡೆ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ನಾವು ಕೇಳ್ತಾ ಇದ್ದೀವಿ ಒಂದು ಮಣ್ಣಿನ ಕತೆ ಅಂತ. ಬಟ್ ಮೇಕಿಂಗ್ ವೈಸ್ ತುಂಬ ಅದ್ಭುತವಾಗಿ ಬಂದಿದೆ. ಅದು ಕೊನೆಯವರೆಗೂ ನಮ್ಗೆ ಆ್ಯಕ್ಚುಲಿ ಏನು ಪ್ಲಾಟ್ ಅಂತ ಗೊತ್ತೇ ಇರಲಿಲ್ಲ. ಸೊ ಈ ಲುಕ್ ಕೂಡ ಬಿಟ್ಕೊಟ್ಟಿಲ್ಲ. ಬಟ್ ಪೃಥ್ವಿ ಅಂಬರ್ ಸರ್ ಅವರ ಈ ಲುಕ್ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ನೀವೆಲ್ಲ
ಅಷ್ಟೇ ಹೇಳಿದ್ಮೇಲೆ ಅದು ಯಾಕಂದ್ರೆ ನಮ್ಮ ಸಿನಿಮಾ ನಾವು ಇವಾಗಕ್ಕಿಂತ ಇವಾಗ ನೀವೇ ಹೇಳ್ತಿದ್ರಿ ಇಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅದು ಖುಷಿ ಆಗುತ್ತೆ. ಈ ಥರ ಸಿನಿಮಾಗಳು ಬರಬೇಕು, ನಮ್ಮ ಮಣ್ಣಿನ ಕಥೆಗಳು ಜನಕ್ಕೆ ನೋಡಬೇಕು ಅಂತ ಈ ಮೂಲಕ ಕೇಳ್ತೀನಿ. ಪುಷ್ಪ ಅರುಣ್ ಕುಮಾರ್ ಅವರು ತಮ್ಮ ಮೊದಲನೇ ನಿರ್ಮಾಣದಲ್ಲಿ ಗೆದ್ದಿದ್ದಾರೆ. ಅವರು ತುಂಬಾ ಸುಮಾರು ಇಂಟರ್ವ್ಯೂದಲ್ಲಿ ಹೇಳಿದ್ರು ಆಕ್ಚುಲಿ ಇದೊಂದು ಚಿಕ್ಕ ಸಿನಿಮಾ ಮಾಡಿದ್ವಿ, ಒಂದು ಸಾಧಾರಣ ಸಿನಿಮಾ ಅಂದ್ಬಿಟ್ಟು. ಎಷ್ಟೋ ಜನ ಇವತ್ತು ದೊಡ್ಡ ಸಿನಿಮಾ ಅಂತ ಯೋಚನೆ ಮಾಡ್ತಿದ್ರು, ಬಟ್ ಅವ್ರು ಹೇಳ್ತಾನೆ ಇದ್ರು ಒಂದು ನಮ್ಮ ಮಣ್ಣಿನ ಕಥೆ, ಒಂದು ಸಾಧಾರಣ ಸಿನಿಮಾ ಅಂತ ನೋಡಿ ಅಂತೇಳಿ ಅವ್ರ ಊಹೆ ಕರೆಕ್ಟ್ ನಿಮ್ಗೆ ಅನ್ಸುತ್ತೆ. ಒಂದು ಚಿಕ್ಕ ಸಿನಿಮಾ, ಒಂದು ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಹೊಸಬ್ರು ಇಟ್ಕೊಂಡು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಒಂದು ಹೊಸ ಸಿನಿಮಾ ಹೊಸತನ ಇಟ್ಕೊಂಡು ಬಂದಂದ್ರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್ ಸರ್. ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳಿಗೆ ಒಳ್ಳೊಳ್ಳೆ ಮ್ಯೂಸಿಕ್ ಕೊಡ್ತಾ ಇರಿ ನಮಗೆ. ಥ್ಯಾಂಕ್ ಯು. ಮೇಡಮ್ ನಾವು ಮ್ಯೂಸಿಕ್ ಹೇಳ್ತಲ್ಲ, ನೋಡ್ತಿದ್ದೀರಾ ರಿಯಾಕ್ಷನ್ಸ್ಗಳು ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ಅಂದರೆ ಒಂದು ನ್ಯಾಚುರಲ್ ಸಿನಿಮಾ ಮೇಡಮ್. ಆ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ KGF, ಸಲಾರು ಒಂದು ದೊಡ್ಡ ಹೀರೋ ತಾಯಿ ಪ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ ಫುಲ್ಲು ಅದೆಲ್ಲ ಅಂದ್ಕೊಳ್ಳೋಂಗಿಲ್ಲ. ಒಂದು ನಾರ್ಮಲ್ ಸಿನಿಮಾ, ಒಂದು ಆರಾಮಾಗಿ ಒಂದು ಸಿನಿಮಾ ನೋಡ್ಬೋದು. ಅದೇ ಒರಿಜಿನಾಲಿಟಿ ಏನಿದೆ ಅದನ್ನು ತೋರಿಸೋರು, ಹಳ್ಳಿಲಿ ಏನು ನಡೀತಾ ಇದೆ ಅದನ್ನು ರಿಯಲ್ ಆಗಿ ತೋರಿಸೋರೆ. ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು ಕೂತ್ಕೊಂಡು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಇನ್ನೇನು ಇವತ್ತೇನೆ ಆಟೋದವ್ರದ್ದು ಒಂದು ಮಾಫಿಯಾ ಇದೆ ಅದನ್ನು ಎಕ್ಸ್ಪೋಸ್ ಮಾಡ್ತೀನಿ. ಒಂದು ಒಳ್ಳೆ ಸಿನಿಮಾ. ಕಾವ್ಯ ಶೈವ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಕಾವ್ಯ ಶೈವ ಅವ್ರದ್ದು.